ನೋಡ್ರಿ ಅನ್ನದಿಂದ ಪಕೋಡ ಮಾಡಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ನಾನಿವತ್ತು ಅನ್ನದಿಂದ ಪಕೋಡ ಮಾಡ್ತಾಯಿದ್ದೀನಿ. ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಅನ್ನ ತೊಗೊಂಡಿದ್ದೀನಿ. ಇದಕ್ಕೆ ಯಾವ ನೀರು ಸಹಿತ ಹಾಕದೇ ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇದನ್ನ ನೆನೆ ಇಡೋ ಅವಶ್ಯಕತೆಯೇ ಏನೂ ಇಲ್ಲ. ಯಾಕಂದರೆ ಅನ್ನದಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಾವು ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೋಬೋದು. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ನಾನು ನೀರು ಅದನ್ನು ಏನು ಹಾಕದೇ ಮಿಕ್ಸಿ ಮಾಡಿ ತೊಗೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ಈ ಥರ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಪಕೋಡ ಮಾಡೋದಕ್ಕೆ ಏನೇನು ಬೇಕು ಮತ್ತು ಯಾವ ಥರ ಮಾಡೋದು ಅಂತ ಪಟ್ ಅಂತ ತೋರಿಸ್ಬಿಡ್ತೀನಿ. ಬನ್ನಿ, ಇಲ್ಲಿ ನೋಡಿ, ಒಂದು ಪಾತ್ರೆಗೆ ನಾನು ಅನ್ನನ ತಗೊಂಡಿದ್ದೀನಿ. ಅನ್ನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಸಿ ಕಡಲೆ ಹಿಟ್ಟು ಅಂದರೆ ಮಿರ್ಚಿ ಮಾಡ್ತಾರಲ್ಲ, ಅದಕ್ಕೆ ಹಸಿ ಕಡಲೆ ಹಿಟ್ಟು ಅಂತ ಕರಿತೇವಲ್ವ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಹಸಿ ಕಡಲೆ ಹಿಟ್ಟು ಮತ್ತು ಓಂಕಾಳು ಅಂದರೆ ಅಜ್ವಾನ ಅಂತಲೂ ಕರೀತಾರೆ, ಓಂಕಾಳು ಅಂತ ಕರೀತಾರೆ. ಮತ್ತು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಾಕಬೇಕು. ತಿನ್ನೋ ಸೋಡಾ ಅಂದರೆ ಅಡುಗೆ ಸೋಡಾ ಏನು ಹಾಕೋದಿಲ್ಲ. ನೋಡಿ, ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಓಂಕಾಳು ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವನ್ನು ಹಾಕಿಲ್ಲ ನಾನು, ನೀವು ಬೇಕು ಅಂದರೆ ಹಾಕ್ಕೋಬೋದು. ಮತ್ತು ಈ ಥರ ಉದ್ದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಈ ಥರ ಉದ್ದಾಗ ಕಟ್ ಮಾಡ್ಕೋಬೇಕು. ನೀವು ಪಕೋಡ ಯಾವ ಥರ ಮಾಡ್ತಿರಲ್ಲ, ಈರುಳ್ಳಿ ಪಕೋಡ, ಅದೇ ಥರಕ್ಕೆ ಕಟ್ ಮಾಡ್ಕೊಳ್ಳಿ. ಇವಾಗ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಕಲಿಸ್ಬೇಕು. ನೀವು ನೀರನ್ನು ಯೂಸ್ ಮಾಡಬಾರ್ದು. ನೋಡಿ, ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಇದಕ್ಕೆ ಮೊಸರನ್ನು ಹಾಕಿಬಿಟ್ಟು ನಾವು ಪಕೋಡ ಮಾಡೋದಕ್ಕೆ ಯಾವ ಥರ ಈರುಳ್ಳಿ ಪಕೋಡ ಮಾಡೋದಕ್ಕೆ ಕಲಿಸ್ಕೊತೀವಲ್ವ, ಅದೇ ಥರನೇ ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ಮೊಸರನ್ನು ಹಾಕಿ ಸಾಕು. ನೋಡಿ, ಅನ್ನನೇ ನೀರಿನಂಶ ಇರೋದ್ರಿಂದ ಇಲ್ಲಿ ಮೊಸರು ಸಹಿತ ಭಾಳ ಹಿಡಿಯೋದಿಲ್ಲ. ನೋಡಿ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರಲ್ಲ ಅಷ್ಟು ಜನದ ಮೇಲೆ ನೀವು ಈ ಥರ ಪಕೋಡನ ಮಾಡಿಕೊಡ್ಬೋದು. ನೋಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೈಮಲ್ಲೂ ಫ್ರೆಂಡ್ಸ್, ನೀವು ಆಗ ಅನ್ನ ಮಾಡಿಕೊಂಡು ಹಾಗೆ ಮಾಡ್ಬೋದು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. ಈ ಥರ ಕಲಿಸ್ಕೊಳ್ಳಿ. ಆಮೇಲೆ ಈ ಕಡೆ ನಾನು ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಕಾಯ್ತಾ ಇದೆ. ನೋಡಿ, ಇವಾಗ ನಾನು ನಿಮಗೆ ಪಕೋಡನ ಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಕೈಗೆ ನೀವು ನೀರನ್ನು ಹಚ್ಕೊಳ್ಳಿ, ಸ್ವಲ್ಪ ನೀರನ್ನು ಹಚ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಹಿಡಿಯುತ್ತೆ. ಅನ್ನ ಹಾಕಿದ್ದೇವಲ್ವ ಅದಕ್ಕೆ. ಇವಾಗ ನೋಡಿ, ನೀವು ಪಕೋಡನ ಈರುಳ್ಳಿ ಪಕೋಡ ಯಾವ ಥರ ಬಿಡ್ತಿರಲ್ಲ ಅದೇ ಥರನೇ ಇವಾಗ ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ಇದೇ ಥರ ಎಲ್ಲ ಪಕೋಡನ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ಒಮ್ಮಿಂದೊಮ್ಗೆನ ನೀವು ಮೇಲ್ಗಡೆ ತೆಗಿಯೋಕ್ಕೆ ಹೋಗಬೇಡಿ. ಅವು ಏನು ನೋಡಿರಿ, ಅದು ಎಷ್ಟು ಬೆಂದಂಗೆ ಇರುತ್ತಲ್ಲ ಆವಾಗ ಅದಕ್ಕದೇ ನೋಡಿ, ಅದಕ್ಕದೇ ಹೇಳ್ತಾ ಬರುತ್ತೆ ಮೇಲೆ. ಮೊಸರು ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರ್ತವೆ. ಇಲ್ಲಿ ಅಡುಗೆ ಸೋಡಾ ನಾನು ಯೂಸ್ ಮಾಡಿಲ್ಲ, ನೀವು ಹಾಕೋಕ್ಕೆ ಹೋಗಬೇಡಿ ಅಡುಗೆ ಸೋಡಾನ. ಇನ್ನೊಂದು ಹೇಳ್ತೀನಿ ಅದಕ್ಕೆ. ಇವಾಗ ನೋಡಿ, ಆಗಿದೆ. ಇದು ತೆಗಿತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈರುಳ್ಳಿ ಪಕೋಡ ಮಾಡ್ತೀವಲ್ಲ, ಸೇಮ್ ಅದೇ ಥರ ಆಗಿದೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಅದನ್ನು ಏನು ಹಾಕಿಲ್ಲ, ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕ್ರಿಸ್ಪಿಯಾಗಿರುವಂತಹ ಅನ್ನದ ಪಕೋಡನ ರೆಸಿಪಿ ವಿಡಿಯೋ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಬಾಯಲ್ಲಿ ನೀರು ಬರುತ್ತೆ. ಸೇಮ್ ಟು ಸೇಮ್ ಗೋಬಿ ಥರ ಆಗಿದೆ ಅಲ್ವಾ. ಮತ್ತು ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ವ, ಅದನ್ನು ನಾನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇವಾಗ ಎಲ್ಲ ಸಹಿತ ರೆಡಿ ಆಯಿತು. ಅನ್ನದ ಪಕೋಡ, ಗರಿಯಾದಂತಹ ಅನ್ನದ ಪಕೋಡ ಮಾಡಿ ತೋರಿಸಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಒಂದು ಸಲ ಟ್ರೈ ಮಾಡಿರಿ. ಮತ್ತು ನೀವು ಯಾರೆಲ್ಲ ಈ ಥರ ಪಕೋಡ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ನೋಡಿದ್ರೇ ಬೇಗ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನೋಡಿರಿ, ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿರಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗೆ ಬಂದಿದೆ ಅಲ್ವಾ. ಟ್ರೈ ಮಾಡ್ತೀರಲ್ವಾ. ಮತ್ತು ಯಾರು ನೀವು ಈ ಥರ ಮಾಡಿದ್ದೀರ ಅಂತ ನನಗೆ ಹೇಳೋದನ್ನು ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಮತ್ತು ಪಕೋಡನೂ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ಸಲ ಟ್ರೈ ಮಾಡಿರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ. ನಾನು ಪಕೋಡ ತಿಂದುಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.